ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ನನ್ನ ಮಗನ ನಾಮಕರಣ ಇರೋದ್ರಿಂದ ಬೆಳಗ್ಗೆನೇ ಬೇಗ ಎದ್ದು ಎಲ್ಲರೂ ರೆಡಿಯಾಗಿ ನಮ್ಮ ಮನೆ ದೇವರಿಗೆ ಹೋಗ್ತಾ ಇದ್ದೀವಿ. ನಮ್ಮ ಮನೆ ದೇವರಿರೋದು ಸಕಲೇಶಪುರದಿಂದ 9 ಕಿಲೋಮೀಟ್ರ್ ಒಳಗಡೆ ಕುದ್ರಂಗಿ ಅನ್ನೋ ಊರಲ್ಲಿ ವೀರಭದ್ರೇಶ್ವರ ದೇವಸ್ಥಾನ. ನಾವು ಅಲ್ಲೇ ನಾಮಕರಣ ಮಾಡಬೇಕು ಅಂತ ಮಗುದು ಡಿಸೈಡ್ ಮಾಡ್ಕೊಂಡಿದ್ವಿ ಮೊದಲೇ. ಇವಾಗ ಅವನಿಗೆ 3 ತಿಂಗಳು ನಡೀತಾ ಇರೋದ್ರಿಂದ 3 ತಿಂಗಳಿಗೆ ನಾಮಕರಣ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಈ ದೇವಸ್ಥಾನಕ್ಕೆ ಹೋಗೋದೇ ಒಂದು ಸ್ಪೆಷಲ್ಲು. ಯಾಕಂದರೆ ಸಕಲೇಶಪುರ ಅಂದರೆ ಎಲ್ರಿಗೂ ಗೊತ್ತಿರುತ್ತೆ. ಒಂದು ಹೆವೆನ್ ಥರ ಫೀಲ್ ಆಗುತ್ತೆ ಹೋಗ್ಬೇಕಾದ್ರೆ. ಫುಲ್ಲು ಗ್ರೀನರಿ ಇರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಜರ್ನಿ ಅಲ್ಲಿಗೆ. ಅದರಲ್ಲೂ ಇವಾಗ ರೋಡೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಾವು ಎಲ್ಲರೂ ಹೋದ್ವಿ. ತುಂಬ ಗ್ರ್ಯಾಂಡಾಗಿ ಏನು ಮಾಡ್ತಾ ಇರಲಿಲ್ಲ ನಾಮಕರಣನ, ಸ್ವಲ್ಪ ಸಿಂಪಲ್ಲಾಗೇ ಮಾಡ್ತಾಯಿದ್ವಿ. ಫ್ಯಾಮಿಲಿಯಲ್ಲಿ ಫಸ್ಟ್ ಸರ್ಕಲ್ ಅವ್ರನ್ನ ಮಾತ್ರ ಕರೆದಿದ್ವಿ ಅಷ್ಟೇ. ಫೈನಲಿ ದೇವಸ್ಥಾನದ ಹತ್ರಕ್ಕೆ ಬಂದ್ವಿ. ಈ ದೇವಸ್ಥಾನ ಸುತ್ತಲೂ ಅಷ್ಟೇ ತುಂಬ ಅಂದರೆ ತುಂಬ ಪೀಸ್ಫುಲ್ಲಾಗಿ ತುಂಬ ಚೆನ್ನಾಗಿದೆ. ಯಾವ ಟೈಮಲ್ಲಿ ಬಂದರೂ ಇಷ್ಟೇ ಪೀಸ್ಫುಲ್ಲಾಗಿರುತ್ತೆ. ಏನೋ ಒಂಥರ ನೆಮ್ಮದಿ ಇಲ್ಲಿ ದೇವಸ್ಥಾನದ ಹತ್ರ ಬಂದರೆ. ಇನ್ನು ನಾವೆಲ್ಲ ಒಂದು ಕಾರಲ್ಲಿ ಹೋಗಿದ್ವಿ. ನನ್ನ ಮಗಳು ಮಾತ್ರ ನಮ್ಮಮ್ಮ ಅವ್ರ ಜೊತೆ ಬೇರೆ ಕಾರಲ್ಲಿ ಬಂದಳು, ಲಾಸ್ಟಿಗೆ ಬಂದಳು. ಅಷ್ಟರೊಳಗೆ ಪೂಜೆ ಸ್ಟಾರ್ಟ್ ಮಾಡಿದರು. ದೇವಸ್ಥಾನದಲ್ಲಿ ಅಭಿಷೇಕ ಮತ್ತು ನಾಮಕರಣ ಮತ್ತು ವಿಶೇಷ ಪೂಜೆ, ಅನ್ನದಾನ ಎಲ್ಲನೂ ಇಟ್ಕೊಂಡಿದ್ವಿ. ಪೂಜೆ ಎಲ್ಲ ಮುಗೀತು. ಇನ್ನು ನಾಮಕರಣ ಮಾಡೋಕ್ಕೆ ಸೋದ್ರ ಮಾವನ ತೊಡೆ ಮೇಲೆ ಕೂರಿಸಿ ಹೆಸರು ಇಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಅಣ್ಣ ಬಂದಿದ್ದ. ನಮ್ಮ ಅಣ್ಣನ ತೊಡೆ ಮೇಲೆ ಕೂರಿಸಿ ಮಗುನ ಪೂಜೆ ಮಾಡಿಸ್ತಾಯಿದ್ರು. ನನ್ನ ಮಗಳ ನಾಮಕರಣದಲ್ಲೂ ಇವನೇ ಹೆಸ್ರಿಗೆ ಹೋಗಿದ್ದು, ನನ್ನ ಮಗನ ನಾಮಕರಣದಲ್ಲೂ ಇವನೇ ಹೆಸ್ರಿಗೆ ಹೋಗ್ತಾ ಇರೋದು. ನನ್ನ ಮಗಳ ನಾಮಕರಣನ ಮನೆಯಲ್ಲೇ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸ್ಬಿಟ್ಟು ಮನೆಯಲ್ಲೇ ಪೂಜೆ ಇಡ್ಸ್ಕೊಂಡು ಮಾಡಿದ್ವಿ. ಆದರೆ ಇವನದನ್ನು ಇಲ್ಲೇ ನನ್ನ ಹಸ್ಬೆಂಡು ಮನೆ ದೇವರ ಹತ್ರನೇ ಮಾಡಬೇಕು ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ರಂತೆ. ಸರಿ ಅಂತ ಇಲ್ಲೇ ಮಾಡೋಕ್ಕೆ ಅಂತ ಬಂದ್ವಿ. ನನ್ನ ಮಗನಿಗೆ 2 ಹೆಸರನ್ನ ಇಟ್ಟಿದ್ವಿ. ಒಂದು ಹೆಸರು ಬಂದು ಟ್ರೆಡಿಷ್ನಲ್ ಆಗಿರಲಿ ಅಂತ ವಸುದೇವ ಕೃಷ್ಣ ಅಂತ ಇಟ್ಟಿದ್ವಿ. ಇನ್ನೊಂದು ವಿಹಾನ್ ಅಂತ ಇಟ್ಟಿದ್ವಿ. ನಾರ್ಮಲಾಗಿ ಕರೆಯೋಕ್ಕೆಲ್ಲ ವಿಹಾನ್ ಅಂತಲೇ. ವಿಹಾನ್ ಅಂದರೆ ಈಶ್ವರ ಅಂತ. ಮಗುಗೆ ಇನ್ನೂ 2.5 ತಿಂಗಳಾಗಿರೋದ್ರಿಂದ ಅಷ್ಟು ದೂರ ಟ್ರಾವೆಲ್ ಮಾಡಿಸೋದು ಹೇಗೆ, ಆಮೇಲೆ ಅಷ್ಟು ಲೇಟ್ ಆಗುತ್ತೆ, ಪೂಜೆ ಎಲ್ಲ ಮುಗಿಯೋಷ್ಟರೊಳಗೆ ಮಧ್ಯಾಹ್ನ ಆಗುತ್ತೆ, ಅಷ್ಟು ತನಕ ಇರ್ತಾನೆ, ತುಂಬ ಕಿರಿಕಿರಿ ಮಾಡ್ಕೊಳ್ತಾನೆ ಅನ್ನೋದ್ರಲ್ಲೇ ಇದ್ವಿ ನಾವು. ಬಟ್ ಅಷ್ಟೊಂದೇನು ಹಿಂಸೆ ಮಾಡ್ಕೊಳ್ಳಿಲ್ಲ ಅವನು. ಈ ಬಟ್ಟೆ ಚೇಂಜ್ ಮಾಡಿದಾಗ ಮಾತ್ರ ಸ್ವಲ್ಪ ಹಿಂಸೆ ಮಾಡ್ಕೊಳ್ತಿದ್ದ. ಅದು ಚುಚ್ಚುತ್ತೆ ಬಟ್ಟೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಹೊತ್ತು ಅಷ್ಟೇ ಹಾಕಿದ್ವಿ ಬಟ್ಟೆನ, ಆಮೇಲೆ ತೆಗೆದ್ವಿ. ಅಷ್ಟೊಂದೇನು ನಾವು ಅಂದ್ಕೊಂಡಷ್ಟು ಹಿಂಸೆ ಕೊಡಲಿಲ್ಲ. ಬಟ್ 2.5 ತಿಂಗಳು ಮಗು ಆಗಿರೋದ್ರಿಂದ ಸ್ವಲ್ಪ ಕಷ್ಟ ಆಯಿತು. ಇನ್ನು ನಾವು ನನ್ನ ಮಗಳ ನಾಮಕರಣ ಮಾಡಿದಾಗಲೇ ಬೇರೆ ಥರ ಮಾಡಿಸಿದ್ರು. ಬಟ್ ಇಲ್ಲಿ ಮಾಡಬೇಕಾದ್ರೇ ಇದು ಡಿಫ್ರೆಂಟಾಗಿ ಪೂಜೆ ಮಾಡಿಸ್ತಾಯಿದ್ರು. ಇದೆಲ್ಲ ನಮ್ಗೆ ಹೊಸತು. ಒಬ್ಬೊಬ್ಬರು ಪುರೋಹಿತರು ಒಂದೊಂದು ಥರ ಪೂಜೆ ಮಾಡಿಸ್ತಾರೆ. ಅದು ಒಂಥರ ಹೊಸ ಎಕ್ಸ್ಪೀರಿಯೆನ್ಸು ನಮ್ಮೆಲ್ರಿಗೂ. ಯಾರೂ ನೋಡಿರಲಿಲ್ಲ ಈ ಥರ ಸಂಪ್ರದಾಯಗಳನ್ನ. ಆ ದೇವಸ್ಥಾನದ ಹತ್ರ ಹೊರಗಡೆ ಫುಲ್ಲು ಫ್ರೀಯಾಗಿ ಜಾಗ ಇತ್ತು. ಯಾವುದೇ ಮನೆಗಳಾಗಲಿ, ಯಾವುದೇ ಡಿಸ್ಟರ್ಬೆನ್ಸ್ ಆಗಲಿ ಏನೂ ಇರಲಿಲ್ಲ. ನನ್ನ ಮಗಳಿಗಂತೂ ಅಲ್ಲಿ ಆಟ ಆಡೋಕ್ಕೆ ತುಂಬ ಅಂದರೆ ತುಂಬ ಸ್ಪೇಷಿಯಸ್ಸಾಗಿ ಚೆನ್ನಾಗಿತ್ತು. ಅವಳು ಪೂಜೆಗೆ ಬಂದು ಕೂರ್ತಾನೆ ಇರಲಿಲ್ಲ ಎಷ್ಟೊತ್ತು ಕರೆದ್ರೂ. ಆವಾಗವಾಗ ಬರೋಳು, ಪೂಜೆ ಮಾಡೋ ಹತ್ರಕ್ಕೆ ಒಂದು 2 ನಿಮಿಷ ಕೂರ್ತಿದ್ಲು, ಮತ್ತು ತಿರ್ಗಾ ಆಚೆ ಹೋಗಿ ಆಟ ಆಡ್ತಿದ್ಲು. ನನ್ನ ತಂಗಿ ಪಾಪು ಬೇರೆ ಇತ್ತು, ನಮ್ಮಪ್ಪ ಎತ್ಕೊಂಡಿದ್ರು. ಅಲ್ಲಿ ಹೋಗಿ ಆಟ ಆಡೋದು, ಮತ್ತೆ ಬಂದು ಕೂರೋದು, ಮತ್ತೆ ಹೋಗಿ ಆಟ ಆಡೋದು, ಇದೇ ಮಾಡ್ತಿದ್ಲು. ಇನ್ನು ಅವಳಿಗೂ ಮನೆಯಿಂದ ಬರಬೇಕಾದ್ರೆ ಹೊಸ ಡ್ರೆಸ್ ಹಾಕಿಸ್ಕೊಂಡು ಬಂದಿರಲಿಲ್ಲ. ಇಲ್ಲಿ ಬಂದು ಡ್ರೆಸ್ ಚೇಂಜ್ ಮಾಡಿಸಿದ್ರು. ಅವಳು ಹೊಸ ಬಟ್ಟೆ ಹಾಕ್ಕೊಂಡಿರೋ ಖುಷಿಲಿದ್ಲು. ಪೂಜೆನೂ ಮಾಡೋಕ್ಕೆ ಬಂದಿರಲಿಲ್ಲ. ನಮ್ಮಮ್ಮ ಕರ್ಕೊಂಡು ಬಂದು ಪೂಜೆನ ಮಾಡಿಸ್ತಾಯಿದ್ರು. ಅಲ್ಲಿ ಪುರೋಹಿತರು ಹೇಳ್ತಾಯಿದ್ರು ಹಿಂಗೆ ಪೂಜೆ ಮಾಡಬೇಕು ಅಂತ. ಅವಳು ಅದಕ್ಕೆ ನಕ್ಕೊಂಡು ಅಲ್ಲೇ ನೀಟಾಗಿ ಪೂಜೆ ಮಾಡಿದ್ಲು. ನಾವು ಚಿಕ್ಕ ಮಕ್ಳು ಇರ್ಬೇಕಾದ್ರೆ ಇದೇ ರೀತಿ ಹೊಸ ಬಟ್ಟೆಯಲ್ಲಿ ವೇಲಿದ್ರೆ ಎಷ್ಟು ಖುಷಿ ಪಡ್ತಿದ್ವೋ, ಅವಳು ಅಷ್ಟೇ ಖುಷಿಯಾಗಿದ್ಲು. ವಸುದೇವ ಕೃಷ್ಣ ವಾಸುದೇವ ಕೃಷ್ಣ ವಿಹಾನ್ ಎಸ್ ಗೌಡ ಇನ್ನು ಈ ಪೂಜೆ ಎಲ್ಲ ಮುಗಿದ್ಮೇಲೆ ಅಭಿಷೇಕನ ಶುರು ಮಾಡಿದ್ರು. ಓಂ ಮಧು ವಾತಾಹಾರದಾಯಿತೆ ಮಧುಚರಂತಿ ಸಿಂಧವ ಮಾತೇನ ಸಂತೋಷದೆ ಮಧುನಕಮದೋಷಸ ಮಧುಮಪ್ಪಾಟಿ ಅಮೃತ ಆಮದದ್ಯೋರ ಸುನ ಪಿತಾ ಮಧುಮಾನೋ ವನಸ್ಪತಿ ಮಧುಮಾನ ಕುಸುಮೆ ಆಮಾದ್ಯಕಾಗೋ ಭವಂತುನಃ ಸ್ವಾದುಪವಸ್ಯ ದಿವ್ಯಾಯ ಜನ್ಮನೆ ಸ್ವಾದನಿಂದ್ರಾಯ ಸೋವೇತು ನಾಮ್ನೆ ಸ್ವಾದಮಿತ್ರಾಯ ವರುಣಾಯ ವಾಯುವೆ ಬೃಹಸ್ಪತಯೇ ಮಧುಮಾನದಾಭ್ಯ ಓಂ ಸ್ವಾದುಪವಸ್ಯ ದಿವ್ಯಾಯ ಜನ್ಮನೆ ಸ್ವಾದನಿಂದ್ರಾಯ ಸೋವೇತು ನಾಮ್ನೆ ಸ್ವಾದಮಿತ್ರಾಯ ವರುಣಾಯ ವಾಯುವೆ
बृहस्पतये मुद्मानकाभ्यां स्वादपवस्य दिव्याय जन्मने द्वादशेन्द्राय स्वावेति नाम्ने द्वादशमित्राय वरुणाय वायवे बृहस्पतये मुद्मानकाभ्यां श्री कुदरङ्गिरपुत्रेश्वर स्वामिने नमः कुङ्कुमेनोदकेन स्नापयामि प्रकाशमुशने एव ब्रुवाणो उत्तिष्ठ ब्रह्मणस्पते देवाय तस्मै उपप्रेन्तमर्तस्य दानवा इन्द्रा प्राशुर्पवासचा वैद ब्रह्मणस्पते प्रदेवे एतो सुनृताश्च वीरं नर्यं मन्दिरासं देवाय एकदमयन्तुना देवस्य द्वासवितो प्रसवे अश्विनो बाहुभ्यां भोजनो हस्ताभ्यामादते वेदान्तवेद्य किल विश्वमूर्ते विभो विरूपाक्ष विशेषशून्या प्रसीद सर्वेश्वर पारतीशा विश्वेश्वर अशेष विशेषशून्या यो वैतां ब्रह्मणो वेद अमृतेनावृताम्बरे तस्मै ब्रह्म च ब्रह्माचार्य कीर्तिं प्रजां ददो माते वितर्मर्तास्ममे एतो मानस सूर्यस्य सदृशो योता अभिनो वीरो दीक्षमेत प्रजाय रुद्र प्रजापि ओम विश्वात्मने नमस्तुभ्यं संभवे दर्दितवे रत्नसिंहासनं चारोदा विशिष्येकरा स्वादत्ये वीरुद्धन्दमे वेशतं विमाशियवे जदेवी आत्मद्वेष अवितरम्यम् विमे वाचामे स्वाविशोचे विशब्दं त्वाभिश्रांसुनामे प्रकाशमुशने एव ब्रुवाण देवो देवानां जनिमाय भक्ते मे ऋतुचिबन्ध पावकापदापरावोभ्येतिरेवन्न विश्वात्मने नमस्तुभ्यं शम्भवे दर्दिष्णवे रत्नसिंहासनं चारो स्वामी श्रीजेकरां विश्वात्मने नमस्तुभ्यं शम्भवे दर्दिष्णवे रत्नसिंहासनं चारो स्वामी श्रीजेकरां विश्वात्मने नमस्तुभ्यं शम्भवे दर्दिष्णवे रत्नसिंहासनं चारो स्वामी शिष्येकराद्वादत्तेऽपि रुद्रशन्तमेऽपि शतं इमाश्रियवे श्रीदेवी यात्मद्वेष अवितरम्यम् अवमे वाचादय स्वाविशोचे विषक्मं त्वाभिश्रांसुनामि यदपां क्रूरमिदमेद्यमिदशान्तं तदपगच्छदात्मत्याशनादिपानयत्युच्चावधिरातो तन्मे वर्णो राजपाणिनाय पुमर्षतो सोमोपापो विदो निर्मुक्तमुक्तकिलितं प्रकाशं एव प्रभाणो देवो देवानां जनिमाय भक्तेव निरुचिबन्धः पावकापदावरावोभ्येतिरेवन्न विश्वात्मने नमस्तुभ्यं शम्भवे दर्दिष्णवे रत्नसिंहासनं चारो रामि श्रीशेखरावम् आपो वायदमासं जलमेव सुप्रजापतिरेखा पुष्परकर्णे सम्भोतो तस्यान्तर्मसिकामासमूर्तदयजगुं श्रीदेविके ಪುರೋಹಿತರು ಅಷ್ಟರಲ್ಲಿ ಅಭಿಷೇಕನೆಲ್ಲ ಮುಗಿಸಿದ್ರು. ಅಭಿಷೇಕ ಎಲ್ಲ ಮುಗಿದ್ಮೇಲೆ ನಮ್ಮನ್ನ ಹೊರಗಡೆ ಕಳಿಸಿದ್ರು ಅಲಂಕಾರ ಮಾಡೋಕ್ಕೆ ಅಂತೇಳಿ. ಅಲಂಕಾರ ಎಲ್ಲ ಮುಗಿದ್ಮೇಲೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ದೇವರು. ಅದು ಅಲಂಕಾರ ಮುಗಿಸಿ ನಮ್ಮನ್ನು ಒಳಗೆ ಕರೆದ್ರು ಪೂಜೆಗೆ ಅಂತ ಹೇಳ್ಬಿಟ್ಟು. ನನ್ನ ಮಗ ಹುಟ್ಟಿದ ಮೇಲೆ ನಡೆದಂಥ ಮೊದಲನೇ ಫಂಕ್ಷನ್ನು ತುಂಬ ಅಂದರೆ ತುಂಬ ಚೆನ್ನಾಗಾಯಿತು. ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮನಸ್ಸಿಗಷ್ಟೇ ನೆಮ್ಮದಿ ಸಿಕ್ತು. ಪೂಜೆ ಎಲ್ಲ ಮುಗಿದ್ಮೇಲೆ ಮಗುನ ತೊಟ್ಲಿಗೆ ಹಾಕೋ ಶಾಸ್ತ್ರ ಇತ್ತು. ನಮ್ಮ ಅತ್ತಿಗೆ ಅಷ್ಟರಲ್ಲಿ ತೊಟ್ಲನ್ನೆಲ್ಲ ನೀಟಾಗಿ ರೆಡಿ ಮಾಡಿದರು. ತೊಟ್ಲು ಶಾಸ್ತ್ರದ ಕ್ರೆಡಿಟ್ ಗೋಸ್ಟು ನಮ್ಮ ಅತ್ತಿಗೆ. ತುಂಬ ಅಂದರೆ ತುಂಬ ಚೆನ್ನಾಗಿ ರೆಡಿ ಮಾಡಿದರು. ಅಷ್ಟರಲ್ಲಿ ಪುರೋಹಿತರು ಬಂದುಬಿಟ್ಟು ತೊಟ್ಲಿಗೆ ಪೂಜೆ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ನಮ್ಮನ್ನು ಕರೆದ್ರು. ಪುರೋಹಿತರು ನನ್ನ ಹಸ್ಬೆಂಡ್ಗೆ ಹೇಳ್ತಾಯಿದ್ರು ಎಲ್ಲೆಲ್ಲಿಗೆ ಏನೇನು ಪೂಜೆ ಮಾಡಬೇಕು ಅಂತ ಹೇಳ್ಬಿಟ್ಟು. ತೊಟ್ಲು ಸುತ್ತ ಬಾಳೆಹಣ್ಣು ಮತ್ತು ವಿಳ್ಯದೆಲೆನ ಇಟ್ಟು ಎಲ್ಲ 4 ಕಡೆಗೆ ಪೂಜೆ ಮಾಡಿಸಿದ್ರು. ಇನ್ನು ಮೊದಲು ಮಗುವಿನ ಅಪ್ಪ ಅಮ್ಮ ಇಬ್ಬರು ಬಂದುಬಿಟ್ಟು ತೊಟ್ಲಿಗೆ ಪೂಜೆ ಮಾಡಿ ಅಂತ ಹೇಳಿ ಪುರೋಹಿತರು ಕರೆದ್ರು. ಮೊದಲೇ ಹೇಳ್ದಂಗೆ ಇಲ್ಲಿ ಸಂಪ್ರದಾಯಗಳೇ ಬೇರೆ ಇತ್ತು. ನನ್ನ ಮಗಳಿಗೆ ನಾಮಕರಣ ಮಾಡಿದಾಗಲೇ ಬೇರೆ ಥರ ಮಾಡಿದ್ವಿ. ಬಟ್ ಇಲ್ಲಿ ಟೋಟಲಿ ಡಿಫ್ರೆಂಟು. ಇಲ್ಲಿ ಬೇರೆ ಥರ ಇತ್ತು. ಎರಡೂ ಒಂಥರ ಹೊಸ ಎಕ್ಸ್ಪೀರಿಯನ್ಸು. ಪೂಜೆ ಎಲ್ಲ ಮುಗಿದ್ಮೇಲೆ ಸೋದರ ಮಾವನ ಕೈಯಲ್ಲಿ ತೊಟ್ಲೊಳಗಡೆ ಮಗುನ ಮಲಗಿಸ್ಬೇಕು ಅಂತ ಹೇಳ್ಬಿಟ್ಟು ಮತ್ತೆ ನಮ್ಮ ಅಣ್ಣನ ಕರೆದ್ರು. ಅಷ್ಟರಲ್ಲಿ ಪುರೋಹಿತರು ತೊಟ್ಲಿಗೆ ಮಗು ಹಾಕೋಕ್ಕೂ ಮುಂಚೆನೇ 3 ಜನ ಮುತ್ತೈದೆಯರಿಗೆ ಅರಿಶಿನ ಕುಂಕುಮ ಮತ್ತು ಬಳೆ ಎಲ್ಲ ಕೊಟ್ಬಿಟ್ಟು ಮಡ್ಲು ತುಂಬಬೇಕು, ಆಮೇಲೆ ಮಗುನ ತೊಟ್ಲಿಗೆ ಹಾಕಬೇಕು ಅಂತ ಹೇಳಿದ್ರು.
ಅಷ್ಟು ಕುಂಕುಮ ತಂದು ಹಾಡು ಹೇಳ್ಬೇಕು ಅಂತ ಹೇಳ್ಬೇಕು ನೀವು. ಯಾವುದು? ಪದ ಆಡ್ಬೇಕು. ತೊಟ್ಲಿಗೆ ಹಾಕ್ಬೇಕಾರೆ ಈಗ ಆಯ್ತು ಹೇಳ್ಕೊಳ. ಅಯ್ಯೋ ಅಯ್ಯೋ ಸಾಕು ಬಿಡವಾ. ಇನ್ನು ಇವ್ರು 3 ಜನಕ್ಕೆ ತೊಟ್ಲು ಪೂಜೆ ಮಾಡಬೇಕಾದ್ರೇ ವಿಳ್ಯದೆಲೆ ಮತ್ತು ಬಾಳೆಹಣ್ಣು ಇಟ್ಟಿದ್ವಲ್ಲ ಅದನ್ನೇ ಮಡ್ಲು ತುಂಬಬೇಕು ಅಂತ ಹೇಳಿದರು. ಸರಿ ಅಂತ ಹೇಳ್ಬಿಟ್ಟು ಅದನ್ನೇ ಕೊಟ್ವಿ. ಮತ್ತು ಇವ್ರು 3 ಜನ ಆದಮೇಲೆ ದೇವಸ್ಥಾನಕ್ಕೆ ಬಂದಿದ್ದರು ಬೇರೆಯವರೆಲ್ಲ. ಅವ್ರಿಗೂ ನಾವು ಮನೆಯಿಂದನೇ ಎಲ್ರಿಗೂ ಅರಿಶಿನ ಕುಂಕುಮ ಎಲ್ಲ ಪ್ಯಾಕ್ ಮಾಡಿಕೊಂಡು ಬಾಗಿನ ಕೊಡೋಕ್ಕೆ ಅಂತ ಹೇಳ್ಬಿಟ್ಟು ತಗೊಂಡೋಗಿದ್ವಿ. ಹಿಡ್ಕೊಂಡ್ರೆ ಉದ್ರೋಗ್ತೈತೆ. ಇನ್ನು ದೇವಸ್ಥಾನಕ್ಕೆ ಬಂದಿದ್ದವ್ರಿಗೆಲ್ಲ ಬಾಗಿನ ಕೊಟ್ಟು ಮುಗಿದ್ಮೇಲೆ ಮಗುನ ತೊಟ್ಲಿಗೆ ಹಾಕೋಕ್ಕೆ ಅಂತ ಹೇಳಿ ಬಂದ್ವಿ. ಈ ತೊಟ್ಲು ಬಂದು ನನ್ನ ಮಗನಿಗೆ ಅಂತ ಏನು ಹೊಸ್ದಾಗಿ ತಂದಿರಲಿಲ್ಲ. ನನ್ನ ಮಗಳು ಹುಟ್ಟಿದಾಗಲೇ ತಂದಿದ್ದು. ನನ್ನ ಮಗಳಿಗೆ, ನನ್ನ ತಂಗಿ ಮಗಳಿಗೆ ಮತ್ತು ನನ್ನ ಮಗನಿಗೆ 3 ಜನಕ್ಕೂ ಇದೇ ತೊಟ್ಲು ಆಗಿದ್ದು. ಬಟ್ ನನ್ನ ಮಗಳು ಮತ್ತು ನನ್ನ ತಂಗಿ ಮಗಳು ಇಬ್ಬರೂ ತೊಟ್ಲಲ್ಲಿ ಮಲಗಲೇ ಇಲ್ಲ. ಇವನಿಗೆ ತೊಟ್ಲಲ್ಲಿ ಮಲಗೋದಂದರೆ ಅಂದರೆ ತುಂಬ ಇಷ್ಟ. ಅಷ್ಟೊತ್ತು ಅಳ್ತಾ ಇದ್ದವನು ತೊಟ್ಲಿಗೆ ಹಾಕಿದ ತಕ್ಷಣ ಸುಮ್ಮನೆ ಸೈಲೆಂಟಾಗಿ ನಗ್ತಾ ನೋಡ್ತಾ ಇದ್ದ. ಮಗುನ ತೊಟ್ಲಿಗೆ ಹಾಕಿದ್ಮೇಲೆ 5 ಜನ ಮುತ್ತೈದೆಯವರು ತೊಟ್ಲನ್ನ ತೂಗಬೇಕು ಅಂತ ಹೇಳ್ಬಿಟ್ಟು ಅಲ್ಲೇ ದೇವಸ್ಥಾನದ ಹತ್ರ ಇದ್ದವರೆಲ್ಲ ಸೇರಿಬಿಟ್ಟು ತೊಟ್ಲು ತೂಗ್ತಾಯಿದ್ರು. ಅವನಂತೂ ಫುಲ್ಲು ಖುಷಿಯಲ್ಲಿ ತೊಟ್ಲಿಂದ ನೋಡ್ತಾ ಇದ್ದ, ಎಲ್ಲರೂ ನಗ್ತಾ. ಪುರೋಹಿತರು ತೊಟ್ಲಿಗೆ ಮಗು ಹಾಕ್ದವರು ಹಾಡು ಹೇಳಬೇಕು ತೊಟ್ಲು ತೂಗ್ಬೇಕಾರೆ ಅಂತ ಎಲ್ರಿಗೂ ಹೇಳ್ತಾಯಿದ್ರು. ಬಟ್ ಯಾರೂ ಹಾಡು ಹೇಳ್ತಾ ಇರಲಿಲ್ಲ. ಸೊ ಅಲ್ಲೇ ಪುರೋಹಿತರು ಶ್ಲೋಕಗಳನ್ನ ಹೇಳ್ತಾಯಿದ್ರು. ಆಮೇಲೆ ಎಲ್ಲರ ಕೈಗೂ ಪುರೋಹಿತರು ಅಕ್ಷತೆ ಕೊಟ್ಬಿಟ್ಟು ಮಗುಗೆ ಹಾಕಿ ಆಶೀರ್ವಾದ ಮಾಡಿ ಅಂತ ಹೇಳ್ಬಿಟ್ಟು ಎಲ್ಲರನ್ನೂ ಕರೆದ್ರು. ಸೊ ಎಲ್ಲರೂ ಬಂದ್ಬಿಟ್ಟು ಮಗುಗೆ ಅಕ್ಷತೆ ಹಾಕಿ ಆಶೀರ್ವಾದ ಮಾಡಿದರು. ಆಯುಷ್ ಆರೋಗ್ಯ ಕೊಟ್ಟು ವಿದ್ಯಾಬುದ್ಧಿ ಕೊಡಂಪ ಅಂತ ಹೇಳಿ ಕೈ ಇಟ್ಕೊಂತ. ಓಂ ಭದ್ರಂ ಕರ್ಣೇ ವಿಷ್ಣುಯಾಮ ದೇವಾ ಭದ್ರಂ ಪಶ್ಯೇಮಾಶಭಿರ್ಯ ಛತ್ರಾ ಶ್ರೀರಂಗೈ ಸಸ್ತವಾಗಂ ಸಸ್ತನೋಭಿ ಸೇಮ ದೇವ. ಬನ್ನಿ ಅಣ್ಣ ನೀವು ಬನ್ನಿ. ಭದ್ರಂ ಪಶ್ಯೇಮಾಶಭಿರ್ಯ ಛತ್ರಾ ಶ್ರೀರಂಗೈ ಸಸ್ತವಾಗಂ ಸಸ್ತನೋಭಿ ಸೇಮ ದೇವೈದಂ ಯದಾಯೋ ಸಂತ್ವಾಜಿಂಚಾಮಿ ದಶಾವೃಷಾಮಾಯು. ಕೊಡ್ತಾರೆ ಈಗೆಲ್ಲ ಶುರು ಮಾಡ್ತಾರೆ. ಎಲ್ಲ ಶಾಸ್ತ್ರಗಳು ಮುಗಿದ್ಮೇಲೆ ಅನ್ನದಾನ ಮಾಡಿಸಿದ್ವಿ ನಾವು. ಸೊ ಅಲ್ಲಿ ಬಂದು ಮೊದಲು ನೀವೇ ಬಡಿಸ್ಬೇಕು, ನೀವೇ ಅನ್ನದಾನ ಮಾಡಿಸ್ತಾ ಇರೋದ್ರಿಂದ ಅಂತ ಹೇಳ್ಬಿಟ್ಟು ಕರೆದ್ರು. ಹೋಗಿ ನಾವು ಅನ್ನದಾನಕ್ಕೆ ಅಂತ ಹೇಳ್ಬಿಟ್ಟು ಎಲ್ರಿಗೂ ಊಟ ಬಡಿಸಿದ್ವಿ. ಊಟ ತುಂಬ ಚೆನ್ನಾಗಿತ್ತು. ದೇವಸ್ಥಾನದಲ್ಲಿ ಮಾಡಿರೋದಕ್ಕೆ ಅಷ್ಟು ಚೆನ್ನಾಗಿತ್ತೋ ಇಲ್ಲ ಊಟನೇ ಅಷ್ಟು ಚೆನ್ನಾಗಿತ್ತೋ ಗೊತ್ತಿಲ್ಲ. ಬಟ್ ತುಂಬ ಚೆನ್ನಾಗಿತ್ತು ಊಟ. ಎಲ್ಲರೂ ಅದನ್ನೇ ಹೇಳ್ತಾಯಿದ್ರು. ಮನೆಯಲ್ಲಿ ನಾವು ಎಷ್ಟೇ ಚೆನ್ನಾಗಿ ಅಡುಗೆ ಮಾಡಿದ್ರೂ ದೇವಸ್ಥಾನದ ಪ್ರಸಾದನೇ ಬೇರೆ ಟೇಸ್ಟ್ ಇರುತ್ತೆ. ಹಾಗೆಯೇ ಇಲ್ಲೂ ಅಷ್ಟೇ ತುಂಬ ಚೆನ್ನಾಗಿತ್ತು ಊಟ. ಫೈನಲಿ ನಾವು ಅಂದ್ಕೊಂಡಿದ್ದ ಪೂಜೆ ಎಲ್ಲ ತುಂಬ ಚೆನ್ನಾಗಿ ನೆರವೇರ್ತು. ಮನಸ್ಸಿಗೂ ಅಷ್ಟೇ ನೆಮ್ಮದಿ ಸಿಕ್ತು. ಎಲ್ರದ್ದು ಊಟ ಆದಮೇಲೆ ಲಾಸ್ಟಲ್ಲಿ ನಾವು ಊಟ ಮಾಡಿ ದೇವಸ್ಥಾನದಿಂದ ಹೊರಟ್ವಿ. ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವೀಡಿಯೋಗಳನ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಹೊಸ ವೀಡಿಯೋ ಒಂದಿಗೆ ಸಿಗೋಣ. ಥ್ಯಾಂಕ್ ಯು.